ನಮಸ್ಕಾರ. ನಾನು ಕಳೆದ ಒಂದು ಸ್ಟೋರಿಯಲ್ಲಿ ಭಾಗ್ಯಲಕ್ಷ್ಮಿ, ಕನ್ನಡದ ಪ್ರಖ್ಯಾತ ಸೀರಿಯಲ್ಲು ಭಾಗ್ಯಲಕ್ಷ್ಮಿ ಅಂತ್ಯ ಆಗ್ತಿದೆ ಎನ್ನುವಂತಹ ಸ್ಟೋರಿಯನ್ನು ಹೇಳಿದ್ದೆ. ಇನ್ನೇನು ಕೆಲವು ಸಂಚಿಕೆಗಳು ಪ್ರಸಾರ ಆಗಲಿದೆ. ಅಲ್ಲಿಗೆ ಭಾಗ್ಯಲಕ್ಷ್ಮಿ ಎನ್ನುವಂತಹ ಧಾರಾವಾಹಿ ಸುದೀರ್ಘ 3.5 ವರ್ಷಗಳ ಕಾಲ ಪ್ರಸಾರವನ್ನು ಕಂಡು ಈಗ ಅಂತ್ಯ ಆಗ್ತಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೆ. ಆ ಮಾಹಿತಿಯನ್ನು ಕೊಟ್ಟಂಥ ವಿಡಿಯೋದಲ್ಲಿ ಬಹುತೇಕ ಕಮೆಂಟ್ಗಳು, ಬಹುಶಃ ಆಲ್ಮೋಸ್ಟ್ ಆಲ್ 90-99% ಕಮೆಂಟ್ಸ್ಗಳಲ್ಲಿ ಇದ್ದಿದ್ದು ಒಂದೇ, ಧಾರಾವಾಹಿಯನ್ನು ಆದಷ್ಟು ಬೇಗ ಕ್ಲೋಸ್ ಮಾಡಿ ಅಂತೇಳಿ. ಅಂದರೆ ವೀಕ್ಷಕರು ಯಾವ ಹಂತದಲ್ಲಿ ಬೇಸತ್ತು ಹೋಗಿದ್ದಾರೆ, ಒಂದು ಧಾರಾವಾಹಿಯ ಕಥೆಯನ್ನು ರಬ್ಬರ್ ಥರ ಎಳಿತಾ ಹೋದರೆ ಯಾವ ರೀತಿ ಬೇಸರ ಆಗ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಅಂತೇಳಿ ಅನಿಸುತ್ತೆ. ಧಾರಾವಾಹಿಯ ನಿರ್ಮಾಪಕರು, ನಿರ್ದೇಶಕರು, ಕಥೆಗಾರರು, ಹಾಗೆಯೇ ಇಡೀ ತಂಡ, ಮುಖ್ಯವಾಗಿ ಚಾನಲ್ಲು ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನೋದಕ್ಕೆ ಸೂಕ್ತವಾದಂತಹ ಬೆಸ್ಟ್ ಎಕ್ಸಾಂಪಲ್ ಇದು ಅಂತೇಳಿ ಅನಿಸ್ತದೆ. ಈಗ ಹಾಗಾದರೆ ಯಾವಾಗ ಭಾಗ್ಯಲಕ್ಷ್ಮಿ ಧಾರಾವಾಹಿ ಕೊನೆಯ ಸಂಚಿಕೆಯ ಪ್ರಸಾರ ಆಗಲಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಸಿಕ್ಕಿದೆ. ಜೊತೆಗೆ ಭಾಗ್ಯಲಕ್ಷ್ಮಿ ಮುಗಿದ ಬಳಿಕ ಸುಷ್ಮಾ ರಾವ್ ಅವರು ಮುಂದೇನು ಮಾಡ್ತಾರೆ ಅನ್ನೋದಕ್ಕೆ ಉತ್ತರವೂ ಕೂಡ ಲಭ್ಯವಾಗಿದೆ. ಆ ಎರಡು ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಕಿರುತೆರೆ ವೀಕ್ಷಕರ ನೆಚ್ಚಿನ ಧಾರಾವಾಹಿಗಳಲ್ಲಿ ಒಂದಾದಂತಹ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಜನಪ್ರಿಯ ಸೀರಿಯಲ್ ಆಗಿ ಪ್ರದರ್ಶನಗೊಳ್ಳುತ್ತಿದ್ದಂತಹ ಭಾಗ್ಯಲಕ್ಷ್ಮಿ ಈಗ ತನ್ನ ಸುದೀರ್ಘ ಹಾಗೂ ಯಶಸ್ವಿ ಪಯಣವನ್ನು ಮುಗಿಸೋದಕ್ಕೆ ಸಜ್ಜಾಗಿದೆ. ಹೌದು, 1000ಕ್ಕೂ ಹೆಚ್ಚು ಸಂಚಿಕೆಗಳ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದಂಥ ಈ ಧಾರಾವಾಹಿ ಈಗ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಅಂತಿಮ ಸಂಚಿಕೆಗಳು ಪ್ರಸಾರ ಆಗ್ತಾ ಇದ್ದಾವೆ. ಕನ್ನಡ ಕಿರುತೆರೆಯಲ್ಲಿ ತನ್ನದಾದಂಥ ವಿಶಿಷ್ಟ ಛಾಪನ್ನು ಮೂಡಿಸಿ ವರ್ಷಗಳಿಂದ ಕರುನಾಡಿನ ಪ್ರೇಕ್ಷಕರ ಹೃದಯವನ್ನು ಆಳಿದ್ದಂಥ ಭಾಗ್ಯಲಕ್ಷ್ಮಿ ಧಾರಾವಾಹಿ ಈಗ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ. ತನ್ನ ಸ್ವಾಭಿಮಾನಕ್ಕಾಗಿ ಏನು ಬೇಕಾದರೂ ಕೂಡ ಮಾಡುವಂಥ ದಿಟ್ಟ ಹೆಣ್ಣು ಮಗಳು ಭಾಗ್ಯಳ ಕತೆ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ವಾಹಿನಿಯು ಕೂಡ ಇದರ ಕೊನೆಯ ಸಂಚಿಕೆಗಳ ಪ್ರೊಮೋವನ್ನು ಈಗ ಹಂಚಿಕೊಂಡಿದೆ. ಹೌದು, ಬಹುಶಃ ಇದರ ಬಗ್ಗೆ ನಿಮಗೆ 2 ವಾರಗಳ ಹಿಂದೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಅದನ್ನು ನೀವು ಕೂಡ ಬಹುಶಃ ನೋಡಿರ್ತೀರ, ನೋಡಿ ಕಮೆಂಟ್ ಕೂಡ ಮಾಡಿದ್ದೀರಾ. ಏನು, ಆದಷ್ಟು ಬೇಗ ಈ ಧಾರಾವಾಹಿನ ಮುಗಿಸ್ಬಿಡಿಯಪ್ಪ, ದಯವಿಟ್ಟು ಮುಗಿಸಿ, ಅದರಲ್ಲಿ ಏನೂ ಕೂಡ ಕತೆ ಇಲ್ಲ, ಸುಮ್ಮನೆ ಎಳಿತಾ ಹೋಗ್ತಾ ಇದ್ದಾರೆ, ಧಾರಾವಾಹಿನ ಮುಗಿಸೋದೇ ಬೆಟರ್. ಈ ರೀತಿಯಾದಂಥ ಕಮೆಂಟ್ಗಳೇ 99% ಬಂದಿದ್ದು, 99% ಬಂದಿದ್ದು. ಈ ಕಾರಣಕ್ಕೋಸ್ಕರ ಈಗ ಕೊನೆಗೂ ಕೂಡ ಧಾರಾವಾಹಿ ತಂಡ ಮತ್ತು ನಿರ್ದೇಶಕರು, ನಿರ್ಮಾಪಕರು, ಚಿತ್ರಕಥೆ, ಇಡೀ ಟೀಮನ್ನು ಏನಿದೆ ಈ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಟೀಮ್, ಜೊತೆಗೆ ಪ್ರಮುಖವಾಗಿ ಚಾನಲ್ ಎಲ್ಲರೂ ಕೂಡ ಒಂದು ದೃಢ ನಿರ್ಧಾರವನ್ನು ಮಾಡಿ ಭಾಗ್ಯಲಕ್ಷ್ಮಿಯನ್ನು ಮುಗಿಸ್ಬೇಡ ಅನ್ನುವಂತಹ ಅಭಿಪ್ರಾಯಕ್ಕೆ ಬಂದುಬಿಟ್ಟಿದ್ದಾರೆ. ಇದರಲ್ಲಿ ನಿಮ್ಮಗಳ ಪಾತ್ರ ಇದೆ ಅನ್ನೋದನ್ನು ನಾನಿಲ್ಲಿ ಒತ್ತಿ ಹೇಳಲೇಬೇಕು. ಕಾರಣ ಏನಂತ ಹೇಳಿದ್ರೆ, ನಿಮ್ಮ ಕಮೆಂಟ್ಸ್ ಕೂಡ ಬಹುಶಃ ಗಮನಿಸಿರ್ತಾರೆ. ಈಗ ಸೋಷಿಯಲ್ ಮೀಡಿಯಾ ಅಷ್ಟು ಸ್ಟ್ರಾಂಗ್ ಇದೆ ರೀ. ಆಮೇಲೆ ಎಸ್ಪೆಷಲಿ ಇಂತಹ ಸ್ಟೋರಿಗಳನ್ನು ಗಮನಿಸುವಂತಹ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಹಾಗಾಗಿ ನಾವು ಕೂಡ ತುಂಬ ಎಚ್ಚರಿಕೆಯಿಂದಲೇ ಇಂಥ ಸ್ಟೋರಿಗಳನ್ನು ಹಾಕುವಂಥದ್ದು. ಎಲ್ಲೂ ಕೂಡ ಸುಮ್ಮನೆ ಸುಳ್ಳು ಏನೂ ಹಾಕಲಿಕ್ಕೆ ಆಗೋದಿಲ್ಲ. ಕಪೋಲ ಕಲ್ಪಿತವಾಗಿ ಬೇರೆಯವರು ಕೆಲವರು ಹಾಕ್ತಾರಲ್ಲ, ಹಾಗೆಲ್ಲ ಹಾಕೋಕ್ಕಾಗೋದಿಲ್ಲ. ಒಂದು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಸಿಕ್ಕಿದ ಬಳಿಕನೇ ಹಾಕ್ತೀವಿ. ಅದೇ ರೀತಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಬಗ್ಗೆನೂ ಕೂಡ ಹಾಕಿದ್ವಿ. ಎಂಡ್ ಆಫ್ ದಿ ಡೇಗೆ ಅದು ಮುಗೀತಿದೆ ಈ ವಾರ ಅನ್ನೋದು ಕೂಡ ಗೊತ್ತಾಗಿದೆ. ಹೌದು, ಭಾಗ್ಯಲಕ್ಷ್ಮಿ ಧಾರಾವಾಹಿ ಕೇವಲ ಒಂದೇ ಒಂದು ವಾರ ಈಗ ಪ್ರಸಾರ ಆಗಲಿದೆ. ಇದು ಕೇವಲ ಒಂದು ಕತೆ ಆಗಿರಲಿಲ್ಲ. ಆರಂಭದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಹೊಸ ದಾಖಲೆಯನ್ನು ಬರೀತಾ 1000ಕ್ಕೂ ಹೆಚ್ಚು ಸಂಚಿಕೆಯನ್ನು ಪೂರೈಸ್ತಾ ಯಶಸ್ವಿಯಾಗಿ ಮುನ್ನಡೆದಿತ್ತು. ಇಷ್ಟು ದಿನಗಳ ಕಾಲ ಗೃಹಿಣಿಯರ ಪಾಲಿನ ಸ್ಫೂರ್ತಿಯ ಸೆಲೆಯಾಗಿ, ಸ್ವಾಭಿಮಾನದ ಗಣಿಯಾಗಿ ಮೂಡಿಬಂದಿದ್ದಂಥ ಈ ಸೀರಿಯಲ್ ಇದೀಗ ತನ್ನ ಹೆಮ್ಮೆಯ ಕೊನೆಯ ಹೆಜ್ಜೆಯನ್ನು ಇಡ್ತಾ ಇದೆ. ಅಸಲಿಗೆ ಭಾಗ್ಯ ತನ್ನ ಗಂಡನ ಮನೆಯವರ ಮೆಚ್ಚುಗೆಯನ್ನು ಪೂರ್ತಿಯಾಗಿ ಗಳಿಸ್ತಾಳ, ದಾರಿ ತಪ್ಪಿಸುವಂಥ ಕನ್ನಿಗಳನ್ನು ಕೊನೆಗೂ ಕೂಡ ಸರಿದಾರಿಗೆ ತರ್ತಾಳ, ದೂರವಾಗಿದ್ದಂಥ ಮಗಳು ಮತ್ತೆ ಹತ್ತಿರವಾಗ್ತಾಳ ಮತ್ತು ಕುಸುಮಳನ್ನು ಮತ್ತೆ ಮನೆಗೆ ಬರುವಂತೆ ಮಾಡ್ತಾಳ. ಇದೇ ಮೊದಲಾದಂತಹ ಕುತೂಹಲಕಾರಿ ಪ್ರಶ್ನೆಗಳಿಗೆ ಈ ಅಂತಿಮ ಸಂಚಿಕೆಗಳಲ್ಲಿ ಉತ್ತರ ಸಿಗಲಿದೆ. ಒಟ್ಟಿನಲ್ಲಿ ಇನ್ನೊಂದು ವಾರ ಈ ಧಾರಾವಾಹಿ ಪ್ರಸಾರ ಆಗಲಿದೆ. ಅಲ್ಲಿಗೆ ಇಷ್ಟು ದಿನಗಳ ಕಾಲ ವೀಕ್ಷಕರನ್ನು ರಂಜಿಸಿದಂಥ ಭಾಗ್ಯಳ ಈ ಸುಂದರ ಪಯಣಕ್ಕೆ ಈಗ ಅರ್ಥಪೂರ್ಣ ಅಂತ್ಯ ಸಿಗುವಂಥ ಸಮಯ ಹತ್ತಿರ ಬಂದಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಈ ರೋಮಾಂಚಕ ಅಂತಿಮ ಸಂಚಿಕೆಗಳು ಪ್ರತಿದಿನ ಸಂಜೆ 7 ಗಂಟೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ. ಅಲ್ಲಿಗೆ ಈ ವಾರಕ್ಕೆ ಮುಕ್ತಾಯ ಆಗುತ್ತೆ. ಓಕೆ, ನಾನು ಕಳೆದ ಸ್ಟೋರಿಯಲ್ಲೂ ಕೂಡ ಹೇಳಿದ್ದೆ, ಮುಕ್ತಾಯ ಆಗೋದು ದೊಡ್ಡ ವಿಚಾರ ಅಲ್ಲ. ಮುಕ್ತಾಯ ಆದಮೇಲೆ ಹೊಸ ಒಂದು ಮನ್ವಂತರ ಶುರು ಆಗಬೇಕಲ್ಲ, ಅದು ಹೇಗೆ ಅಂತೇಳಿ. ಈಗ ಪ್ರಮುಖವಾಗಿ ಸುಷ್ಮಾ ರಾವ್ ಅವರಿಗೆ ಈ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದೆಯಲ್ಲ, ಅವರೇ ಹೇಳ್ಕೊಂಡ ಪ್ರಕಾರ ಸುಮಾರು ಒಂದು 10 ವರ್ಷ ಗ್ಯಾಪನ್ನು ತೆಗೆದುಕೊಂಡಿದ್ರು ಅವರು. 9ರಿಂದ 10 ವರ್ಷ ಗ್ಯಾಪು.
ವೈಯಕ್ತಿಕ ಕಾರಣಗಳು ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ಮಾನಸಿಕವಾಗಿಯೂ ಕೂಡ ಸ್ವಲ್ಪ ಗಲಿಬಿಲಿಯಲ್ಲಿದ್ದರು. ಆ ಎಲ್ಲ ಕಾರಣಗಳಿಂದ ಸುಮಾರು ಒಂದು 10 ವರ್ಷ ಬಣ್ಣವನ್ನೇ ಹಚ್ಚದೆ ಸೈಲೆಂಟ್ ಆಗಿದ್ದರು, ಧಾರಾವಾಹಿಗಳಲ್ಲಿ ನಟಿಸದೆ ಸೈಲೆಂಟ್ ಆಗಿದ್ದರು. ಅದಾದ ಬಳಿಕ ಸೈಲೆಂಟಾಗಿ ಮನೆಯಲ್ಲಿದ್ದವರನ್ನು ಕರ್ಕೊಂಬಂದಂಥ ಟೀಮು ಕನ್ವಿನ್ಸ್ ಮಾಡ್ತು, ಜೊತೆಗೆ ಮತ್ತೆ ಬಣ್ಣ ಹಚ್ಚುವಂತೆಯೂ ಕೂಡ ಮಾಡ್ತು. ಮತ್ತೆ ಬಣ್ಣ ಹಚ್ಚುವಂತೆ ಮಾಡಿ ತಪ್ಪು ಮಾಡಲಿಲ್ಲ ನೋಡಿ. ಅಂದರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಒಂದು ಜೀವವನ್ನು ತುಂಬಿದರು ಸುಷ್ಮಾ. ಕೇವಲ ಪಾತ್ರವನ್ನು ಮಾಡದೆ ಪಾತ್ರವನ್ನು ಜೀವಿಸ್ತಾ ಹೋದರು. ಪರಿಣಾಮ ಇವತ್ತಿಗೆ ಭಾಗ್ಯಲಕ್ಷ್ಮಿ ಅನ್ನೋದಕ್ಕಿಂತನೂ ಕೂಡ ಭಾಗ್ಯಲಕ್ಷ್ಮಿಯಾಗಿ ಸುಷ್ಮಾ ನಟಿಸಿದ್ದ ಪಾತ್ರ ಇದೆಯಲ್ಲ, ಅದು ಅತ್ಯಂತ ಹೃದಯವನ್ನು ಗೆಲ್ತಾ ಹೋಯಿತು, ಹೆಚ್ಚು ವೀಕ್ಷಕರನ್ನು ಗಳಿಸ್ತಾ ಹೋಯಿತು. ಸುಷ್ಮಾನು ಕೂಡ ಇವತ್ತು ಸುಷ್ಮಾಗಿ ಕನ್ನಡಿಗರಿಗೆ ಪರಿಚಯ ಆಗಿದ್ದಕ್ಕಿಂತ ಹೆಚ್ಚಾಗಿ ಭಾಗ್ಯಲಕ್ಷ್ಮಿ ಆಗಿಯೇ ಪರಿಚಯ ಆಗಿ ಉಳಿದುಬಿಟ್ಟಿದ್ದಾರೆ. 2022ರಲ್ಲಿ ಪ್ರಾರಂಭವಾದಂತಹ ಜನಪ್ರಿಯ ಕನ್ನಡ ಧಾರಾವಾಹಿ ಸತತ 4 ವರ್ಷಗಳ ಕಾಲ 1000ಕ್ಕೂ ಹೆಚ್ಚು ಸಂಚಿಕೆಗಳ ಮೂಲಕ ರಂಜಿಸಿ ಮಹಿಳಾ ಪ್ರಧಾನ ಕಥೆಯನ್ನು ಒಂದು ರೀತಿಯಲ್ಲಿ ಗಟ್ಟಿಯಾಗಿ ನಿರೂಪಿಸಿ ಬಿಡ್ತು. ಸುಷ್ಮಾ 10 ವರ್ಷಗಳ ಬಳಿಕ ಬಣ್ಣ ಹಚ್ಚಿದ್ದು ಎಲ್ಲೂ ಕೂಡ ಮೋಸ ಆಗಲಿಲ್ಲ. ತಮ್ಮ ಅದ್ಭುತವಾದಂಥ ನಟನೆಯ ಮುಖೇನ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ರು. ಸತತವಾಗಿ ಜನಮೆಚ್ಚಿದ ಸೊಸೆ ಅಂತ ಹೇಳಿಬಿಟ್ಟು ಅವಾರ್ಡನ್ನು ಕೂಡ ಪಡಿತಾ ಬಂದರು. ಮತ್ತೊಂದು ಹೆಮ್ಮೆಯ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಭಾಗ್ಯಲಕ್ಷ್ಮಿ ಮೂಲಕ ಹೃದಯವನ್ನು ಗೆದ್ದಿದ್ದಂಥ ಸುಷ್ಮಾ ಈಗ ಹೊಸ ಜರ್ನಿಯನ್ನು ಶುರು ಮಾಡ್ತಿದ್ದಾರೆ. ಹೌದು, ತಮ್ಮ ವೈಯಕ್ತಿಕ ಬದುಕಿಗೆ ಟೈಮ್ ಕೊಡುವಂಥ ಸಲುವಾಗಿ ನಿರೂಪಣೆ ಮಾತ್ರ ಮಾಡ್ತಾ ಬಂದಿದ್ದಂಥ ಸುಷ್ಮಾ ಭಾಗ್ಯಲಕ್ಷ್ಮಿ ಶುರುವಾದ ಬಳಿಕ ಸೀರಿಯಲ್ಸ್ ಅಂತೆ, ಅನುಬಂಧ ಅವಾರ್ಡ್ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ನಿರೂಪಣೆ ಮುಂದುವರಿಸಿದ್ರು. ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮುಗಿದ ಬಳಿಕ ಸುಷ್ಮಾ ಮುಂದೇನು ಮಾಡ್ತಾರೆ ಅಂತೇಳಿ ಕೇಳಿದ್ರೆ ಅದಕ್ಕೂ ಕೂಡ ಈಗಾಗಲೇ ಸ್ಲಾಟ್ ಫಿಕ್ಸ್ ಆಗಿದೆ. ಕ್ವಾಟ್ಲೆ ಕಿಚನ್ ಅನ್ನುವಂತಹ ರಿಯಾಲಿಟಿ ಶೋ ಏನಿದೆ, ಈ ರಿಯಾಲಿಟಿ ಶೋಗೆ ಸುಷ್ಮಾ ರಾವ್ ಅವರೇ ನಿರೂಪಕಿಯಾಗಿ ಬರ್ತಾ ಇದ್ದಾರೆ ಅನ್ನೋದು ಹೊಸ ಅಪ್ಡೇಟ್ಸು. ಹೌದು, ಈ ಕುರಿತು ಗಿಚ್ಚಿ ಗಿಲಿಗಿಲಿಯ ಜೂನಿಯರ್ಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಕಳೆದ ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋವನ್ನು ನಿರೂಪಣೆ ಮಾಡಿದಂಥ ನಟಿ ನಿರೂಪಕಿ ಅನುಪಮ ಗೌಡ ಮತ್ತು ಕುರಿ ಪ್ರತಾಪ್ ಅವ್ರದ್ದು ಒಳ್ಳೆ ಕಾಂಬಿನೇಷನ್ ಹಿಟ್ ಆಗಿತ್ತು. ಬಟ್ ಈ ಬಾರಿ ಕುರಿ ಜೋಡಿ ನಂಬರ್ ಜಿ ಕನ್ನಡ ವಾಹಿನಿಯ ಜೋಡಿ ನಂಬರ್ 1 ಕಾರ್ಯಕ್ರಮವನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಬ್ಯುಸಿ ಇರುವಂಥ ಕುರಿಯನ್ನು ಬಿಟ್ಬಿಟ್ಟು ಇಲ್ಲಿ ಸುಷ್ಮಾ ಕೆ ರಾವ್ ಅವರನ್ನು ಕರ್ಕೊಂಬಂದು ನಿರೂಪಣೆಯನ್ನು ಮಾಡಿಸ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂಥ ಅಪ್ಡೇಟ್ಸು. ಇಲ್ಲೂ ಸ್ವಲ್ಪ ಗೊಂದಲಗಳಿದ್ದಾವೆ. ಸುಷ್ಮಾ ಇನ್ನೂ ಕೂಡ ಒಪ್ಪಿಲ್ಲ ಅನ್ನುವಂಥ ಮಾಹಿತಿನೂ ಕೂಡ ಹೇಳ್ತಾರೆ. ಬಟ್ಟು ಅಲ್ಲಿ ಇನ್ನೊಂದು ಸಮಸ್ಯೆನೂ ಕೂಡ ಇದೆ. ಅನುಪಮ ಹೋಸ್ಟ್ ಮಾಡ್ತಿದ್ರಲ್ಲ, ಅವರ ಜಾಗವನ್ನು ನಾನು ಕಿತ್ಕೊಂಡು ಅವ್ರಿಗೆ ಮೋಸ ಮಾಡೋದು ಬೇಡ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ ಅಂತೆ. ಬಟ್ ಇನ್ನೂ ಕೂಡ ಹಾಗಾಗಿ ಅವರು ಕನ್ಫರ್ಮ್ ಮಾಡಿಲ್ಲ. ಚಾನಲ್ ಅವರಂತೂ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ಬಟ್ 1 or 2 ಡೇಸಲ್ಲಿ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಸಿಗುತ್ತೆ. ಬಟ್ ಸದ್ಯಕ್ಕೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್ನ ಪ್ರಕಾರ ಕ್ವಾಟ್ಲೆ ಕಿಚನ್ನ ಈ ಸೀಸನ್ನ ಹೋಸ್ಟ್ ಆಗಿ ಸುಷ್ಮಾ ರಾವ್ ಬರ್ತಾರೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಹೇಗೆ ಮುಗಿಯೋದ್ರಿಂದ ಇಲ್ಲಿಗೆ ಅವರು ಶಿಫ್ಟ್ ಆಗ್ತಾರೆ. ಇನ್ನೂ ಕೂಡ ಅವರನ್ನು ನಾವು ಈ ತೆರೆಯ ಮೇಲೆ ನೋಡುವಂಥ ಅವಕಾಶ ಮತ್ತೆ ಸಿಗಲಿದೆ ಸುಷ್ಮಾ ಅವರನ್ನು ಅನ್ನೋದು ಈಗ ಸಿಕ್ಕಿರುವಂಥ ಅಪ್ಡೇಟ್ಸ್. ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು. ಬಟ್ ಸದ್ಯಕ್ಕೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್ ಇಷ್ಟು ಮಾತ್ರ. ಮುಂದೇನಾಗುತ್ತೆ, ಮುಂದೇನು ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಅನ್ನೋಂತಹ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಈಗ ನಿಮ್ಮ ಅಭಿಪ್ರಾಯ ಏನು? ಒಂದು, ಭಾಗ್ಯಲಕ್ಷ್ಮಿ ಧಾರಾವಾಹಿ ಈ ವಾರ ಅಂತ್ಯ ಆಗ್ತಿರೋದ್ರ ಬಗ್ಗೆ ಮತ್ತು ಸುಷ್ಮಾ ಅವರಿಗೆ ಕ್ವಾಟ್ಲೆ ಕಿಚನ್ ಶೋವನ್ನು ಕೊಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಹೇಳಿದಲ್ಲ, ಅವತ್ತು ಕೂಡ ಹೇಳಿದ್ದೆ, ನಿಮ್ಮ ಕಮೆಂಟ್ಸು ತುಂಬ ಕೆಲಸ ಮಾಡ್ತಿದೆ ಕೆಲವು ಸಲ ಅಂತ ಹೇಳಿಬಿಟ್ಟು. ಈಗಲೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ, ನಿಮ್ಮ ಕಮೆಂಟ್ಸ್ ತುಂಬ ಪ್ರಮುಖವಾಗ್ತದೆ. ದಯವಿಟ್ಟು ನಿಮ್ಮ ಕಮೆಂಟ್ಸನ್ನು ಶೇರ್ ಮಾಡ್ಕೊಳ್ಳಿ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.